ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಇಷ್ಟು ದಿನ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮ ಸಕಲೇಶಪುರದ ಜಾತ್ರೆ ಶುರುವಾಗಿ ಆಲ್ರೆಡಿ 4 ದಿನ ಆಗಿದೆ. 2ನೇ ತಾರೀಕಿಗೆ ಫೆಬ್ರವರಿ 2ನೇ ತಾರೀಕಿಗೆ ಶುರುವಾಗಿದ್ದು. ಇಷ್ಟು ದಿನ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ, ಆದರೆ ಹೋಗೋಕ್ಕಾಗಿಲ್ಲ. ಇವತ್ತು ಆ ಒಂದು ಸಂದರ್ಭ ಬಂದಿದೆ. ಇವಾಗ ಹೋಗ್ತಾ ಇದ್ವಿ ಹಾಸನಿಂದ. ಹಾಯ್ ಮಾಡೋಣ ಚಂದ ಇಲ್ಲಿ ಎಲ್ಲ ಚಿಲ್ಲಾಗಿರಿ, ಪಾರ್ಟಿ ಮಾಡಿ. ಎಲ್ಲರೂ ಜಾತ್ರೆಯಿಂದ ಬರೋ ಟೈಮಲ್ಲಿ ಮಾತ್ರ ನಾವು ಮಾತ್ರ ಜಾತ್ರೆಗೆ ಹೋಗ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಇವ್ರು ಜಾತ್ರೆ ಕರ್ನಾಟಕೆಲ್ಲ ತಗೋಬಿಟ್ಟವ್ರೆ. ಎಲ್ಲ ಜಾತ್ರೆಯಿಂದ ಹೋಗ್ತಾ ಇದ್ದಾರೆ. ನಾವು ಮಾತ್ರ ಇವಾಗ ಹೋಗ್ತಾ ಇದ್ದೀವಿ ಜಾತ್ರೆಗೆ. ಸಕಲೇಶಪುರ ಜಾತ್ರೆ ಎಂಟ್ರೆನ್ಸು ನೋಡಿ. ಸಕಲೇಶಪುರ ಜಾತ್ರೆಗೆ ಬಂದ ಕೂಡಲೇ ಇಲ್ಲಿ ನೋಡಿ ನಮ್ಮ ಅಣ್ಣನ. ನಿಮ್ಮ ಹೆಸರು? ಇವ ಯಾರೇ ಊರೇ ಬರ್ತಾರೋ ಮರೆ ಈ ಮನ್ಯಾಗ? ಗೊತ್ತಿಲ್ಲ ಫ್ರೆಂಡ್ಸ್ ಯಾರು ಅಂತ. ನೋಡ್ರಿ, ಸಕಲೇಶಪುರ ಜಾತ್ರೆಗೆ ಬಂದ ಕೂಡಲೇ ಬಾಯಿನ ಸಿಹಿ ಮಾಡ್ಕೊಳ್ಳೋದಕ್ಕೆ ಅಂತ ಬೂಂದಿ, ಲಡ್ಡು. तू समझा? हाँ. नहीं, तू समझा नहीं. ಜಾಂಗೀರು ಏನೇನು ಬಾಯಿ ಸಿಹಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಜಾತ್ರೆಗೆ ಬಂದಿದ್ದೀವಿ. ಜಾತ್ರೆಯಲ್ಲಿ ಈ ಥರ ಒಂದು ಜಾತ್ರೆ ಕರ್ನಾಟಕ ತಗೋಬೇಕು ಅಂತ ಹೊರದಾಡ್ತಾ ಇದ್ದೀವಿ. ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಇಲ್ಲಿದೆ. ಇದೆ ನೋಡ್ರಿ, ಒಂದು ಕೂಡಲೇ ಎಂಟ್ರೆನ್ಸಿಂದ ರೈಟ್ ಸೈಡಿಗೆ ಕರ್ನಾಟಕ ಅಂಗಡಿ. ಹಳೆ ವಾಚು, ಹೊಸ ವಾಚು ಎಲ್ಲವೂ ಫ್ರೆಂಡ್ಸು ಈಗ ನೋಡಿ, ಇಲ್ಲಿ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ಈ ಕಡೆ ಹಿಡಿತೀವಿ ನಾವು ಕಿಚಾರ ಕೇಳಿ
ಕೂರೋದಕ್ಕೆ. ನಾವು ಮತ್ತೆ ನಮ್ಮ ಫ್ರೆಂಡ್ಸು ಎಲ್ಲರೂ ಈಗ ಜೈನ್ ವೀಲ್ಗೆ ಕೂರೋಣ ಅಂತ ಬಂದಿದ್ದೀವಿ. ವೀಲು ನಿಂತ್ಕೊಂಡ್ಬಿಟ್ಟಿದೆ. ಎಲ್ಲರೂ ಹೋಗೋ ಟೈಮಲ್ಲಿ ನಾವು ಬೇರೆ ಬಂದ್ಬಿಟ್ಟಿದ್ದೀವಿ. ಸ್ವಲ್ಪ ಸಮಯ ನಿಂತು ಹೋಗುತ್ತೆ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲ. ನೋಡ್ರಿ, ನಮ್ಮ ಪೊಲೀಸವರು ಯಾವುದೇ ಚಳಿ, ಗಾಳಿ, ಬಿಸಿಲು, ಮಳೆ ಬರಲಿ ಡ್ಯೂಟಿ ಮಾಡ್ತಾ ಇರಲಿ ಅಂತ ಡ್ಯೂಟಿ ಮಾಡ್ತಾನೆ ಇದ್ದಾರೆ. ಕ್ಲೋಸ್ ಮಾಡಿಸ್ತಾ ಇದ್ದಾರಂತೆ ಫ್ರೆಂಡ್ಸ್. ಮತ್ತೆ ಸಿಗೋಣ. ಅಂದರೆ ಎಷ್ಟು ಒಂದು ಟಿಕೆಟು? 50? ಫೋನ್ಪೇ ಇದೆಯಾ? ಕ್ಯಾಶಾ? ಕ್ಯಾಶ್ ಇಲ್ವಲ್ಲ ಫ್ರೆಂಡ್ಸ್. ಅಂತೂ ಇಂತೂ ಜೈಂಟ್ ವೀಲ್ ಮೇಲೆ ಕೂರೋದಕ್ಕೆ ರೆಡಿ ಆಗಿದ್ದೀವಿ. ಜೈಂಟ್ ವೀಲ್ ಮೇಲೆ ಕೂತ್ಕೊತಾ ಇದ್ದೀವಿ. ನಮ್ಮ ದಿಲೀಪ್ ಅವರು ಬರಲ್ಲ ಅಂತಿದ್ರು. ಬೇಡ ಅಂದ್ರು. ಇಲ್ಲೆಲ್ಲ ಕೂತಾರ ಕಣ, ಎಲ್ಲ ಇಲ್ದೋದ್ರೆ ಯಾರಿಲ್ಲ ನಾವೇ ನಮ್ಮ ಮಾಡ್ತಾನೆ ಹೆಂಗೋ ನಿಲ್ಕಿಲ್ತೋದನ್ ಕಳ್ಳ ಹಗ್ಗ ಕೇಳಿಬೇಕಂತೆ. ಗುಲಾಬ್ ಜಾಮೂನ್ ಎಲ್ಲ ಗಲ 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 ಅಂತ ಅಲ್ಲೋಡಿ ನೇರಳೆ ಬಂದ್ಬಿಡ್ತು ಕಂಡ್ರೆ. ಸರ್, ಇದು ಫ್ಯಾನ್ಸಿ ಅಂಗಡಿ ಅಂತ. ಬೆಲ್ಟ್, ಪರ್ಸ್, ಕನ್ನಡಕ, ಚಳಿ ಟೋಪಿ ಎಲ್ಲ ಐಟಮ್ ಸಿಗತ್ತೆ. ಈಗ ಸದ್ಯಕ್ಕೆ ಇವತ್ತು ಬಂದಿದ್ದೀನಿ ನಾನು ಈ ಜಾತ್ರೆಗೆ. ವರ್ಷ ಬರ್ತೀನಿ ನಾನು. ಈ ಸರಿ ಒಂದು ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ. ಒಂದು 4-5 ದಿನ ಹೆಚ್ಚು ಕಮ್ಮಿ ಆಗಿತ್ತೆ. ಹಂಗಾಗಿ ಸದ್ಯಕ್ಕೆ ಹಿಂಗೆ ಹಾಕ್ಕೊಂಡಿದ್ದೀನಿ ಅಂಗಡಿ. ನಾಳೆ ಕ್ಲೀನಾಗಿ ಹೊಡೆದು ಕ್ಲೀನಾಗಿ ಹಾಕ್ತೀನಿ. ಮತ್ತು ಕಮ್ಮಿ ರೇಟ್ ನಮ್ಮ ಹತ್ರ. ಎಷ್ಟಾಗಿದೆ ಬೆಳಗ್ಗೆಯಿಂದ? ಏನು ಸರ್, ನಿಮ್ಮ ಹತ್ರ ಎಷ್ಟು ಹೋಗಿರ್ಬೋದು ಬೆಳಗ್ಗೆಯಿಂದ? ಬೆಳಿಗ್ಗೆಯಿಂದ ಅಂದರೆ ಈಗ ನಾನು ಬೆಳಿಗ್ಗೆಯಿಂದ ಎಲ್ಲ 7 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಬೆಳಗ್ಗೆಯಿಂದ ಕ್ಲೋಸ್ ಇರುತ್ತೆ ಜಾತ್ರೆ? ಹಾಂ, ಬೆಳಗ್ಗಿಂದ ಬಂದಿರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲ 12 ಗಂಟೆವರೆಗೂ, ರಾತ್ರಿ 12 ಗಂಟೆವರೆಗೂ ನಡೆಯುತ್ತೆ ಡೈಲಿ ಪ್ರತಿದಿನ. ಕ್ಲೀನಾಗಿ ಹೋಗುತ್ತೆ. ಇಲ್ಲಿ ಏನು ಟೆನ್ಷನ್ ಏನಿಲ್ಲ. ಎಲ್ಲ ಆರಾಮಾಗಿ ಬರ್ಬೋದು, ಕನ್ನಡ ಹಾಕೊಂಡು ಜಿಗಿ ಜಾತ್ರೆ ನೋಡ್ಬೋದು. ಆರಾಮಾಗಿ ನೋಡ್ಕೊಂಡೆ ಆರಾಮಾಗಿ ಖುಷಿಯಾಗಿ ಹೋಗ್ತಾರೆ ಜನ. ಮನುಷ್ಯ ಫ್ರೆಂಡ್ಸ್ ನೋಡಿ, ಇಲ್ಲಿ ಚಂದನ ಎಲ್ಲಿ ಬೆಂಕಿ ಕಾಣುತ್ತೆ, ಎಲ್ಲಿ ಬಿಸಿ ಕಾಣುತ್ತೆ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ನೋಡ್ರಿ ಈ ಜಾತ್ರೆಯಲ್ಲಿ ಕಾಯಿಸ್ತಾ ಬೆಂಕಿ ಕಾಯಿಸ್ತಾ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಎಲ್ಲ ಒಂದು ಫ್ಯಾಮಿಲಿ ಮಗುನ ನೋಡ್ರಿ. ನಾವು ಈ ಏಜಲ್ಲಿ ಸಕಲೇಶ್ಪುರಕ್ಕೆ ಬಂದಿರಲಿಲ್ಲ. ಅರಿಮಗು ಬಂದು ಜಾತ್ರೆ ನೋಡ್ತಿದ್ವಿ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್? ನೋಡಿ, ಸಕಲೇಶ್ಪುರ ಜಾತ್ರೆಯಲ್ಲಿ ಟ್ಯಾಟೋ ಹಾಕ್ತಾ ಇದ್ದಾರೆ. ಟ್ಯಾಟೋ ಆಯ್ತು. ಜಾತ್ರೆ ಎಲ್ಲ ಮುಗೀತು. ಜೋರಾಗಿ. This is Indian nature. ಗೈಸ್, ಇವ್ರು ಯಾರೋ ಗೊತ್ತಿಲ್ಲ, ಜಾತ್ರೆ ಕಳೆದೋಗ್ಬಿಟ್ಟವ್ರೆ. ಪಾಪ 10ನೇ ಕ್ಲಾಸ್ ತನಕ ಇಂಗ್ಲಿಷ್ ಮೀಡಿಯಮಲ್ಲಿ ಓದವ್ರೆ. ಅದು 10ನೇ ಕ್ಲಾಸ್ ಪಾಸ್ ಮಾಡೋಕೆ ಆಗಿಲ್ಲ ಇವ್ರ ಕೈಲಿ. ಯಾಕೆ ಅಂದರೆ ಇವ್ರದ್ದು ಬಟ್ಲರ್ ಬಾಟ್ ಇಂಗ್ಲೀಷು. ಅದಕ್ಕೋಸ್ಕರ ಇವರು ಇಂಗ್ಲೀಷಲ್ಲಿ ಫೇಲ್ ಆಗಿದ್ದೆ ಅನ್ನೋ ಒಂದು ಗುಂಗಲ್ಲೇ ಈ ಥರ ಬಟ್ಲರ್ ಬಾಟ್ ಇಂಗ್ಲೀಷ್ ಮಾತಾಡ್ಕೊಂಡು ಅರ್ಕಲೇಶ್ಪುರ ಜಾತ್ರೆಯಲ್ಲಿ ಯಾವಾಗಲೂ ಇರ್ತಾರೆ. ನೋಡ್ಕೊಂಡ್ಬಿಡಿ. ಇವರು ಕಂಡ್ರೆ ಏನಾದ್ರು ಒಂದು 10-20 ರೂಪಾಯಿ ಕೊಟ್ಟು ಸಹಾಯ ಮಾಡಿ ಫ್ರೆಂಡ್ಸ್. ನೋಡಿ, ಜಾತ್ರೆಯಿಂದ ಹೊರಗಡೆ ಮೇನ್ ಗೇಟ್ ಆಪೋಸಿಟ್ ಈ ಥರ ಸ್ಟ್ರೀಟ್ ಫುಡ್ಗಳನ್ನ ಹಾಕೊಂಡಿರ್ತಾರೆ. ನೋಡ್ರಿ, ಸಾಲಕ್ಕೆ ಊಟದ ಅಂಗಡಿಗಳನ್ನ, ಕಬಾಬ್ಗಳನ್ನ, ಪಾನಿಪುರಿ, ಗೋಬಿ ಹಾಕೊಂಡಿರ್ತಾರೆ. This is the end.